ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JR ಶಾಲಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಈ ವಿಡಿಯೋ ಬಂದು ತುಂಬಾ ಸ್ಪೆಷಲ್ ವಿಡಿಯೋ, ಬಿಕಾಸ್ ನನ್ನ ದೇವರು ಆ್ಯಂಡ್ ಶಿ ಈಸ್ ಮೈ ಎವ್ರಿಥಿಂಗ್ ಫಾರ್ ಮೀ. ನನ್ನ ದೇವತೆ ಬರ್ತ್ಡೇ ವ್ಲಾಗ್ ಇದು. ಸೊ ಅದಕ್ಕೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಮನೇಲಿ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಆ್ಯಕ್ಚುಲಿ ನಾನು ಬರ್ತ್ಡೇಗೆ ಸ್ಪೆಷಲಾಗಿ ಏನಾದರೂ ಅವ್ರಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸಡನ್ನಾಗಿ ನನಗೆ ಫ್ಲ್ಯಾಶ್ ಆಯಿತು, ಅವ್ರಿಗೆ ಏನಾದರೂ ಜ್ಯುವೆಲರಿ ಏನಾದರೂ ಅವ್ರಿಗೆ ಶಾಪಿಂಗ್ ಮಾಡಿಕೊಂಡು ಅವ್ರಿಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ನನ್ನ ಮುದ್ದು ಬಂಗಾರಿಗೆ ನಾನು ಚೈನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪ್ಗೆ ಹೋದೆ, ಜ್ಯುವೆಲರಿ ಶಾಪ್ಗೆ. ಕಾಲ್ಗೆಜ್ಜೆ ತೊಗೊಳ್ಳೋಣ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಆಲ್ರೆಡಿ ಅವ್ರ ಹತ್ರ ಇತ್ತು. ಬಟ್ ನಾನು ಇನ್ನೂ ಚೆನ್ನಾಗಿರೋದು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ನಾನು ಫಸ್ಟ್ ಹೋಗಿದ್ದು ಮೈಸೂರಲ್ಲಿರೋ ಜ್ಯುವೆಲರಿ ಶಾಪ್ಗೆ ಹೋಗಿದ್ದೆ, ನೀಲ್ಕಂಠ ಜ್ಯುವೆಲರಿ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದೆ ಯಾವ್ದಾದ್ರು ಚೆನ್ನಾಗಿರೋದು ನೋಡೋಣ ಅಂತ. ಸೊ ಕಾಲ್ಗೆಜ್ಜೆನೇ ತೊಗೊಬೋಣ ಅಂದ್ಬಿಟ್ಟು ಫೈನಲೈಸ್ ಮಾಡಿಬಿಟ್ಟು ತೊಗೊಂಡೆ ಗೈಸ್. ನೋಡಿ, ನಮ್ಮ ಮಮ್ಮಿ ಬರ್ತ್ಡೇಗೆ ನಾವು ಸಿಂಪಲಾಗಿ ಡೆಕೋರೇಟ್ ಮಾಡ್ಕೋತಾ ಇದ್ದೀವಿ. ನನ್ನ ತಮ್ಮ ರೆಡಿ ಮಾಡ್ತಾ ಇದ್ದಾನೆ, ನೋಡ ಅಭಿಷೇಕ್. ಬರ್ತ್ಡೇಗೆ ಸಿಂಪಲಾಗಿ ಡೆಕೋರೇಟ್ ಮಾಡ್ಕೋತಾ ಇದ್ದೀವಿ. ನನ್ನ ತಮ್ಮ ಬಲೂನ್ ಉಗ್ತಾ ಇದ್ದಾನೆ. ನಾನು ಬ್ಲ್ಯಾಕು ಮತ್ತು ಗೋಲ್ಡ್ ಥೀಮಲ್ಲೇ ತರಿಸ್ದೆ ಬಲೂನ್ಸು, ಮನೇಲೇ ಮಾಡ್ಕೊಳ್ಳೋಣ ಅಂತ. ಸೊ ಅವ್ನು ಬಲೂನ್ ಊದ್ತಾ ಇದ್ದಾನೆ. ನಿಂಗೆ ಸುಸ್ತಾಗ್ತಿಲ್ವನಾ? ಮಾಡು ಮಾಡು, ಮಮ್ಮಿ ಆಶೀರ್ವಾದ ಇದ್ರೆ ನೀವು ಉದ್ಧಾರ ಐತ್ಯಾ. ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ಗಾಯ್ಸ್. ಅದು ನಿಮಗೂ ಗೊತ್ತಿದೆ, ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ. ಸೊ ಅವ್ರು ಕೇಕ್ ಕಟ್ ಮಾಡಾದ್ಮೇಲೆ ಕೊಡೋಣ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಕೊಟ್ಟರೆ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಟ್ ಸ್ಮಾಲ್ ಗಿಫ್ಟ್ ಆಗಿದ್ರು ಕೂಡ ಅವರು ನನ್ನ ಮಗಳು ತಂದುಕೊಟ್ಟಿದ್ದಾಳೆ ಅಂತ ತುಂಬ ಖುಷಿ ಪಡ್ತಾರೆ ಅಲ್ವಾ, ಆ ಖುಷಿನೇ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬರ್ತ್ಡೇ ಗರ್ಲ್ ಫೈನಲಿ ರೆಡಿಯಾಗಿದ್ದಾರೆ. ಈ ಕೇಕ್ ಕಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಕೇಕ್ ಕಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಅಲ್ಲೋಗೋ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹಾಕು, ಪರವಾಗಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಗೀತಾ ಮಮ್ಮಿ, ಹ್ಯಾಪಿ ಬರ್ತ್ಡೇ ಟು ಯು. ಚಿನ್ನು ಬಂಗಾರಿ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಕಟ್ ಮಾಡಿ ಕೇಕು. ಗೈಸ್, ನನ್ನ ತಮ್ಮ ಏನೋ ಗಿಫ್ಟ್ ತಂದಿದ್ದಾನೆ ಅವ್ರ ಮಮ್ಮಿಗೋಸ್ಕರ. ಏನು ಅಂತ ಅದು ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ಓಪನ್ ಮಾಡಿ ಆಯ್ತು. ನೀನು ತಿನ್ಸೋ. ನೋಡ್ದೋ ಈ ಕಡೆ ಅಭಿಷೇಕ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಗಿಫ್ಟ್ ಓಪನ್ ಮಾಡಿ ನೋಡಿ. ಹಿಂಗೆ ಆ ಥರ ಓಪನ್ ಮಾಡಿ.
ಬ್ಯಾಂಗಲು ಬಂಗಾರಿ ಬ್ಯಾಂಗಲ್ ಬ್ಯಾಂಗಲು ಬಂಗಾರಿ ಬಳೆ ತಗೊಂಡು ಬಂದಿದ್ದೇನೆ. ಥ್ಯಾಂಕ್ ಯು. ಅದು ಬ್ಲ್ಯಾಕ್ ಕಲರ್ ಅಲ್ಲ. ನಿಮ್ಗೆ ಇಷ್ಟ ವೇರ್ ಮಾಡೋದು ಇದೇ ಕಲರ್, ಹಾಗಾಗಿ ತಗೊಂಡು ಬಂದಿದ್ದಾನೆ. ಖುಷಿ ಆಯ್ತು. ಇನ್ನ ಕಲರ್ಸ್ ಇದೆಯಂತೆ. ಗ್ರೀನು. ಥ್ಯಾಂಕ್ ಯು. ಚೆನ್ನಾಗಿದೆ. ಗಾಯ್ಸ್ ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಈಗ ಸರ್ಪ್ರೈಸ್ ಆಗಿ ಕೊಡಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಎತ್ತಗಿ ಏನಿದು? ಬನ್ನಿ, ಮೋರ್ ಹ್ಯಾಪಿನೆಸ್ ಆಫ್ ದ ಡೇ ಮಮ್ಮಿ. ಥ್ಯಾಂಕ್ ಯು. ಓಪನ್ ಮಾಡ್ಬೋದು. ಶೂಲರಿ. ನಾನು ತಿನ್ನಿಸ್ತೀನಿ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಮ್ಮಿ. ದೇವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನನ್ನ ಜೊತೆ ಯಾವಾಗಲೂ ಫ್ರೆಂಡ್ಸ್ ತರನೇ ಇರು ಯಾವಾಗಲೂ. ಐ ಲವ್ ಯು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಮ್ಮಿ. ನೀವು ಮಾಡಿರೋದಕ್ಕೆ ಇದು ಆಕ್ಚುಲಿ ಸ್ಮಾಲ್ ಗಿಫ್ಟ್ ನಿನ್ಗೋಸ್ಕರ ತಂದಿದ್ದೀನಿ. ಇಷ್ಟ ಇದ್ರೆ ನೋಡು, ಇಷ್ಟಪಡ್ತೀಯ ಅಂತ ಅನ್ಕೊಂಡಿದ್ದೀನಿ. ಪಾಸ್ ಮಾಡ್ತೀನಿ, ಒಂದು ನಿಮಿಷ. ಏನ್ ತಂದಿದ್ಯಪ್ಪ ಗಿಫ್ಟು? ಸ್ಮಾಲ್ ಗಿಫ್ಟ್, ಅಷ್ಟು ಹೇಳ್ತಾರೆ ಸ್ಮಾಲ್ ಗಿಫ್ಟ್. ಅದು ನಿಮ್ಗೆ ಗೊತ್ತಿದೆ ಗೈಸ್. ವಾವ್, ಕಾಲ್ಗೆಜ್ಜೆ ನೋಡಿ ಗೈಸ್. ನಾನು ಮೊನ್ನೆ ತಾನೆ ಭೀಮ್ ನಮಸ್ತೆಗೆ ತಗೋಬೇಕು ಅನ್ಕೊಂಡಿದ್ದೆ, ಇವಾಗ ಅವಳೇ ತಗೊಂಡು ಬಂದಿದ್ದಾಳೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅದು ಹಾಕ್ಬಿಟ್ಟು ವ್ಯಾಪಾರ ಆಗ್ತಿಲ್ಲ. ಪುಟ್ಟ ಕಾಣಿಕೆ ನನ್ನ ಕಡೆಯಿಂದ ಅಷ್ಟೇ. ತುಂಬಾ ಚೆನ್ನಾಗಿದೆ. ಆಲ್ರೆಡಿ 2 ಜೊತೆ ಇದೆ. ಇದು ಸೂಪರ್ ಆಗಿದೆ. ಥ್ಯಾಂಕ್ಸ್ ಯು. ಕೇಕೆಲ್ಲ ಕಟ್ ಮಾಡಾದ್ಮೇಲೆ ನಾವು ಟ್ರೆಂಡಿಂಗ್ ಆಗಿರೋ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಎಲ್ಲರೂ ಒಂದು ಸ್ಟೆಪ್ ಹಾಕಿದ್ವಿ, ನಾನು ನಮ್ಮಮ್ಮ ನನ್ನ ತಮ್ಮ ಎಲ್ಲ. ಬಟ್ ಚೆನ್ನಾಗಾಯಿತು, ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನನ್ನ ದೇವತೆ, ನನ್ನ ದೇವರಾಗಿರೋ ನಮ್ಮ ಮಮ್ಮಿ ತುಂಬ ಖುಷಿಪಟ್ಟರು. ಅದೇ ನಂಗೆ ತುಂಬ ಖುಷಿ ಆಯಿತು ಗೈಸ್. ನೆಕ್ಸ್ಟು ಫೈನಲಿ ಊಟ. ಚಿಕನ್ ಬಿರಿಯಾನಿ ಫಾರ್ ಬರ್ಡೇ ಸ್ಪೆಷಲ್. ಚಿಕನ್ ಬಿರಿಯಾನಿ ಅಂಡ್ ರಾಯ್ತಾ ಅಂಡ್ ಫಿಶ್ ಫ್ರೈ. ವಾವ್, ಫುಲ್ ಹೊಟ್ಟೆ ಸಿಗ್ತಿದೆ. ಬ್ಯಾಟಿಂಗ್ ಮಾಡೋಣ ಇವಾಗ. ಮತ್ತು ಫುಲ್ ಹೊಟ್ಟೆ ಸಿಗ್ತಾ ಇದೆ, ಬ್ಯಾಟಿಂಗ್ ಮಾಡ್ಬಿಡೋದ. ಫಸ್ಟ್ ನಮ್ಮ ಅಭಿಷೇಕನ್ಗೆ ಹಾಕೊಡಿ. ಅಭಿಷೇಕ ನೋಡೋ ಸ್ವಲ್ಪ ಕ್ಯಾಮ್ರಾನ. ಅಭಿ ಬ್ಯಾಟಿಂಗ್ ಮಾಡಕ್ ರೆಡಿನಾ? ಫಿಶ್ ಫಿಶ್ तो अभी बस ಗಮ್ಮಂತಿದೆ. ತಿನ್ನಿ ಅಭಿಷೇಕ. ಸೂಪರ್ ಇದೆ. ಡೇ ತುಂಬ ಚೆನ್ನಾಗಾಯ್ತು ಗೈಸ್. ಕೇಕ್ ಕಟ್ ಮಾಡಿದ್ವಿ, ನಾನ್ ವೆಜ್ ಬಿರಿಯಾನಿ ಎಲ್ಲ ತಿನ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ವಿ. ಬಟ್ ಚೆನ್ನಾಗಾಯಿತು. ಬಟ್ ನಮ್ಮಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಗೈಸ್, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಿ ಆಶೀರ್ವಾದ ಇದ್ದರೆ ಲೈಫಲ್ಲಿ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ದೇವ್ರನ್ನ ನಾವು ನೋಡಿಲ್ಲ,
ದೇವರು ಹೇಗಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ, ಬಟ್ ದೇವರಿದ್ದಾರೆ. ಆ ದೇವ್ರನ್ನ ತಂದೆ ತಾಯಿ ರೂಪದಲ್ಲಿ ನಾವು ನೋಡಿಕೊಂಡು ತಂದೆ ತಾಯಿಗೆ ಮನಸ್ಸಿಗೆ ನೋವು ಬಾರ್ದಿದ್ದಂಗೆ ನಾವು ಮಕ್ಕಳಾಗಿ ಚೆನ್ನಾಗಿ ನೋಡಿಕೊಂಡ್ರೆ ಅವರ ಆಶೀರ್ವಾದದಿಂದ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಕ್ಸಸ್ ಕಾಣ್ಬೋದು ಅಂತ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ಪಾಲಿಸ್ತಾ ಇದ್ದೀನಿ. ಸೊ ಗೈಸ್, ಯಾವುದೇ ಕಾರಣಕ್ಕೂ ನಿಮ್ಮ ಪೇರೆಂಟ್ಸ್ಗೆ ನೋವು ಆಗಬಾರ್ದು, ಆ ಥರ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಕೈಲಾಗುತ್ತೆ ಅಷ್ಟು ಖುಷಿಯಿಂದ ನಿಮ್ಮ ಪೇರೆಂಟ್ಸ್ನ ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಗಾಯ್ಸ್.